ತಿಂಗಳು ಊಟಂಗ್ ಆಡ್ತಿರಲ್ಲ, ತಡ್ಕೊಳ್ರಯ್ಯ. ಶಬಾಷ್. ದಾದಾಗಿರಿನಾ? ನಮ್ಮ ಹತ್ರನೇ ದಾದಾಗಿರಿನಾ? ನನ್ನ ಮಕ್ಕಳ, ಇದು ಬಯಲಲ್ಲಿದ್ರು ಹುಲಿನೇ, ಜೈಲ್ ಒಳಗಿದ್ರು ಹುಲಿನೇ. ನಿನ್ನ ಇಲ್ಲಿ ಬರೋ ಎಲ್ಲ ಕೈದಿಗಳ ಜೊತೆ ಈ ರೀತಿ ಕಾಲ್ ಕಿರ್ಕೊಂಡು ಗಲಾಟೆ ಮಾಡಿ ಜಗಳ ಮಾಡಿದ್ದ ಇಲ್ಲಿರೋ ಗಾರ್ಡ್ಸ್ಗಳೇ ಸರ್ ಹೇಳ್ಕೊಟ್ಟಿರೋದು. ಬಿಟ್ಟು ಬಿಡಿ ಸರ್. ಏನ್ರದು ಗಲಾಟೆ? ಏನಿಲ್ಲ ಸರ್. ಏನು ಇಲ್ವಾ? ಅದು ಸರ್, ಇವರಿಬ್ರು ಹೊಸಬ್ರು ಸರ್, ತುಂಬಾ ಒಳ್ಳೆಯವರು ಸರ್. ಇವ್ರು ಇರೋದಿಕ್ಕೆ, ಕೂತ್ಕೊಳ್ಳೋದಿಕ್ಕೆ, ಮಲ್ಕೊಳ್ಳೋಕೆ ಜಾಗ ಮಾಡ್ಕೊಡ್ತಿದ್ದೀನಿ ಸರ್. ಬೇರೆ ಏನು ಇಲ್ಲ ತಾನೆ? ದೇವರಾಣಿಗೂ ಏನಿಲ್ಲ ಸರ್. ಗಲಾಟೆ ಗಿಲಾಟೆ ಮಾಡಿದ್ದೇನಾದ್ರೂ ನನಗೆ ಕಿವಿಗೆ ಬಿತ್ತು, ನನ್ನ ಹೆಸರು ಗೊತ್ತು ತಾನೆ? ಗಂಬೂಟ್. ಜಾಡ್ಸಲಿ ಒದ್ರೆ ನನ್ನ ಬೂಟು ನಿಮ್ ಬಾಯಲ್ಲಿ ಇಣುಕ್ ನೋಡ್ಬೇಕು. ಹುಷಾರ್. ಜೈಲ್ ಬ್ರದರ್, ವಾಟ್ ಆರ್ ಯು ಥಿಂಕಿಂಗ್? ತಗೊಳ್ಳಿ ಬ್ರೆಡ್, ಸೂಪರ್ ಟೋಸ್ಟ್, ಒಳ್ಳೆ ಟೇಸ್ಟ್, ಡೋಂಟ್ ವೇಸ್ಟ್. ಸುಲ್ತಾನ್ ಪೇಟೆ ಬೇಕರಿಯಲ್ಲೂ ಸಿಗಲ್ಲ ಇಂಥ ಬ್ರೆಡ್. ತೀಸ್ಕೊರ. ನೋಡಪ್ಪ ಅಣ್ಣ, ನಮಗೂ ನಿಮ್ಗೂ ಯಾವ ದ್ವೇಷನೋ ಇಲ್ಲ. ನೀವು ಕಿರಿಕ್ ಶುರು ಮಾಡಿದ್ರಿ, ನಾವು ಫೈಟಿಂಗ್ ಶುರು ಮಾಡಿದ್ವಿ. ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ರಾತ್ರಿ ಲೇಟ್ ಆಗಿ ಬರೋ ಗಂಡ ಮೇಲೆ ಹೆಂಡತಿ ಮುನ್ಸ್ಕೊಳ್ಳೋ ತರ ಈ ಬ್ರೆಡ್ ಮೇಲೆ ಮುನ್ಸ್ಕೊಂಡ್ಬಿಟ್ಟಿದ್ರ. ತೀಸ್ಕೋ. ದಿನ ಬೆಳಗಾದ್ರೆ ನಿಮ್ ಮುಖ ನಾವು ನೋಡ್ಬೇಕು, ನಮ್ ಮುಖ ನೀವು ನೋಡ್ಬೇಕು. ನೀವ್ ಯಾರು ಅಂತಾನು ನಮಗ್ ಗೊತ್ತಿಲ್ಲ. ನಾವ್ಯಾರು ಅಂತ ನಿಮಗ್ ಗೊತ್ತಿಲ್ಲ. ನೀವ್ಯಾರು ಅಂತ ನಮಗ್ ಗೊತ್ತು. ನೀವಿಬ್ರು CBI ಆಫೀಸರ್ಸ್ ಅಂತ ಗೊತ್ತು. ನೀವಿಲ್ಲಿಗೆ ಬಂದಿರೋ ಉದ್ದೇಶನೂ ಗೊತ್ತು. ಜಯರಾಮ್ ಬಗ್ಗೆ ಕಂಡಿಡಿಯಕ್ಕೆ ಬಂದಿದ್ದೀರಾ. ಅವನ್ ಜೀವಂತವಾಗಿದ್ದಿದ್ರೆ ಅಫಿಷಿಯಲ್ ಆಗಿ ಬರ್ತಾ ಇದ್ರಿ. ಅವನ್ ಸತ್ತ, ಅನ್ಅಫಿಷಿಯಲ್ ಆಗಿ ಬಂದಿದ್ದೀರಾ. ಬ್ಯಾಡ್ ಲಕ್. ಜಯರಾಮ್ ಯಾರು ಅಂತ ಗೊತ್ತಾ? ನೋ ಮಿಸ್ಟರ್ ಚಕ್ರವರ್ತಿ, ನಾನು ಇದುವರೆಗೂ ಮಾಡಿದ ಅನ್ಯಾಯ ಅಕ್ರಮ ಸಾಕು. ನಾನು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ರೇನ್ ಕೋಡ್ ಗ್ಯಾಂಗ್ ಜೊತೆಗೆ ನಾನು ಪೊಲೀಸರಿಗೆ ಸರೆಂಡರ್ ಆಗಬೇಕು ಅಂತಿದ್ದೆ. ಬಟ್ ನೀನು ನಿನ್ನ ಸ್ವಾರ್ಥಕ್ಕಾಗಿ ನನ್ನನ್ನು ಇಲ್ಲಿ ಕರೆಸಿ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಅದೇ ದಾರಿ ಮೇಲೆ ನಡೆಯೋಕೆ ಹೇಳ್ತಾ ಇದೀಯಾ. ಇಟ್ಸ್ ಆಲ್ ಇಂಪಾಸಿಬಲ್. ನೋ, ಕರ್ನಾಟಕ ಗೌರ್ಮೆಂಟ್ ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ. ಆಮೇಲಾದ್ರೂ ನನ್ನ ಹೆಂಡತಿ, ನನಗಿರೋ ಒಬ್ಬಳು ಮಗಳ ಜೊತೆ ಸಂತೋಷವಾಗಿ ಬದುಕೋತೀನಿ. ಪ್ಲೀಸ್, ನೀ ನನ್ನ ಬಿಟ್ಬಿಡು. ಫ್ಯಾಮಿಲಿ ಸೆಂಟಿಮೆಂಟ್ ನ ಮಧ್ಯ ತರಬೇಡ. ನಾವು ಒಂದೇ ತಟ್ಟೆಯಲ್ಲಿ ತಿಂದು ಒಂದೇ ತರ ಯೋಚನೆ ಮಾಡಿದವರು. ಈಗ ನಿನ್ನ ಮಾತಕ್ಕೂ ನನ್ನ ಮಾತಕ್ಕೂ ವ್ಯತ್ಯಾಸ ಬರ್ತಾ ಇದೆ. ಆ ರೀತಿ ಬರಬಾರ್ದು. ನಾನು ಹೇಳೋದನ್ನ ನೀನ್ ಕೇಳ್ತೀಯ? ಕರ್ನಾಟಕದಲ್ಲಿರೋ ನಿನ್ ರೈನ್ ಕೋಟ್ ಗ್ಯಾಂಗ್ ನ ಆಪರೇಟ್ ಮಾಡ್ತೀಯ? ನೋ, ನಾನು ಸತ್ರು ಈ ಕೆಲಸ ಮಾಡಲ್ಲ. ಮಾಡ್ತೀಯ, ಆದ್ರೆ ನಾನು ಹೇಳೋ ಕೆಲಸ ಮಾಡುವಾಗ ಅಕಸ್ಮಾತ್ ನೀನ್ ಎಡುವುದ್ರೆ ಸಾಯ್ತೀಯ. ಯು ಬಾಸ್ಟರ್ಡ್! ನೋಡಿದ್ಯಾ, ನನಗೆ ಅಗನಿಸ್ಟ್ ಆಗಿ ಒಂದು ಮಾತು ಅಂದಿದ್ದಕ್ಕೆ ನಿನ್ನ ಹೆಂಡತಿ ಗೋವಿಂದ. ಇನ್ನೂ ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನೀನು ನಿನ್ನ ಹೆಂಡತಿ ತರ ಭಜ ಗೋವಿಂದ. ಪಾಪ, ನಿನ್ಗಿರೋದು ಒಂದೇ ಒಂದು ಮಗು.
ಅದು ಹೆಣ್ಣು ಮಗು ಅನಾಥಲಾಗಿ ಬೀದಿ ಬೀದಿ ಅಲಿಯೋದು ಒಳ್ಳೇದಲ್ಲ. ಅದು ವಯಸ್ಸಿಗೆ ಬಂದ ಮೇಲೆ ಲಕ್ಷ್ಮಿ 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 ದಾಟ್ಸ್ ಲೈಕ್ ಎ ಗುಡ್ ಬಾಯ್. ನೀನ್ ನನ್ನ ಮಾತು ಕೇಳ್ತಾ ಇರೋವರೆಗೂ ನಿನ್ನ ಮಗಳು ನನ್ನ ಮಗಳು ಸೇಫ್ಟಿ ಲಾಕರ್ ಅಲ್ಲಿರೋ ವಸ್ತು ಹಾಗೆ ಸೇಫ್ ಆಗಿರ್ತಾಳೆ. ಲಕ್ಷ್ಮಿ ಇದನ್ನೆಲ್ಲ ಕೇಳ್ಕೊಂಡು ರೈನ್ ಕೋಟ್ ಗ್ಯಾಂಗ್ನ ಇಲ್ಲಿಂದ ಕರ್ನಾಟಕದಲ್ಲಿ ಆಪರೇಟ್ ಮಾಡ್ತಿದ್ದ ಆ ಜಯರಾಮನ್ ಯಾಕೆ ಕೊಲೆ ಮಾಡ್ದ ಗೊತ್ತಾ? ಅಪ್ಪಿ ತಪ್ಪಿ ನಿನ್ನ ರೈನ್ ಕೋಟ್ ಗ್ಯಾಂಗ್ನವರು ಸಿಕ್ಕಾಕೊಂಡು ಬಾಯ್ಬಿಟ್ರೆ ಅಪ್ಪ ಅಂತ ನಿನ್ನ ಮಗು ನಿನ್ನ ಹೆಣನ ಕರಿಬೇಕೇ ವಿನಃ ನಿನ್ನ ಕರಿಬಾರ್ದು ಅಂತ ಆ ಚಕ್ರವರ್ತಿ ಜಯರಾಮ್ ಹಣೆನಲ್ಲಿ ಬರೆದ್ಬಿಟ್ಟ. ಯಾವ ಗಳಿಗೆಲ್ಲಿ ಬರೆದ್ನೋ ಏನೋ. ಜಯರಾಮ್ ಕಡೆಯವನೊಬ್ಬ ನಿಮ್ ಕೈಯಲ್ಲಿ ಸಿಕ್ಕಾಕೊಂಡು ಬಾಯ್ಬಿಟ್ಟಿದ್ದಕ್ಕೆ ಚಕ್ರವರ್ತಿ ಆ ಜಯರಾಮನ ಹೆಸರನ್ನೇ ಅಳಿಸ್ಬಿಟ್ಟ. ಈ ವಿಷಯ ನಿಮಗೆ ಹೇಗೆ ಗೊತ್ತು? ಹೇಗ್ ಗೊತ್ತಾಯ್ತು ಅಂತನಾ? CBI ಡಿಪಾರ್ಟ್ಮೆಂಟೇ ನನ್ನ ಕೈಯಲ್ಲಿರ್ಬೇಕಾದ್ರೆ ಅವರಿಬ್ರೇ ಅಲ್ಲ, ಯಾರೇ ಬಂದ್ರು ಏನು ಕಿಸಿಯಕ್ಕಾಗಲ್ಲ. ಯು ಗೆಟ್ ಮೈ ಪಾಯಿಂಟ್? ಚಕ್ರವರ್ತಿ ದೋಸೆ ತೂತಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಹೆಂಚೆ ತೂತು. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಯೋ ಪ್ರತಿಯೊಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ಸ್ ಇಲ್ಲಿನ ಚಕ್ರವರ್ತಿ ಬರ್ತಿತ್ತು. ಇವನ ಆರ್ಡರ್ ಪ್ರಕಾರನೇ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ನಡ್ಕೋತಿದ್ರು. ಇವನು ಬರೀ ಚಕ್ರವರ್ತಿ ಅಲ್ಲ, ಇಡೀ ಡಾಲ್ಫಿಶ್ ಐಲ್ಯಾಂಡ್ಗೆ ಚಕ್ರಾಧಿಪತಿ. ಯಾವ ದೇಶದ ಅಧಿಪತಿನೇ ಆಗಿರಲಿ ಬಿಡಿ, ಅವನು ಮಾಡಿರೋ ದೇಶದ್ರೋಹದ ಕೆಲಸದ ಬಗ್ಗೆ ಸ್ವಲ್ಪ ಸುಳಿವು ಸಿಕ್ಕಿದ್ರೆ ಸಾಕು, ಅವನ್ನ ಉಡತ್ ಸಮೇತ ಕಿತ್ತಾಕ್ಬಿಡ್ತೀವಿ. ನಿಮ್ ಟೈಮ್ ತುಂಬಾನೇ ಚೆನ್ನಾಗಿದೆ. ಅವನು ಏನಾದ್ರೂ ಇಲ್ಲಿ ಇದ್ದಿದ್ರೆ ನಿಮ್ಮನ್ನ ಇಲ್ಲ ಅನಿಸ್ಬಿಡ್ತಿದ್ದ. ಈಗ ಚಕ್ರವರ್ತಿ ಎಲ್ಲಿದ್ದಾನೆ? ಫಾರಿನ್ಗೆ ಹೋಗಿದ್ದಾನೆ. ಅವನು ಇಲ್ಲಿಗೆ ಬಂದು ಸೇರೋಷ್ಟರಲ್ಲಿ ನಮ್ ಡಿಪಾರ್ಟ್ಮೆಂಟ್ ಮೂಲಕ ನಮ್ ಜೊತೆ ನಿಮ್ಮನ್ನು ರಿಲೀಸ್ ಮಾಡ್ಕೊಂಡು ರಿಲೀಸ್ ಅನ್ನೋ ಪದ ಈ ಜೈಲ್ನ ರಿಜಿಸ್ಟರ್ಲೇ ಇಲ್ಲ. ಒಂದ್ ವೇಳೆ ನೀವು ನಕಲಿ ಕೊಲೆ ಮಾಡಿ ಬಂದಿದ್ರೆ ರಿಲೀಸ್ ಆಗ್ತಾ ಇದ್ರು ಏನೋ. ಆದ್ರೆ ನೀವು ಮಾಡಿರೋದು ಅಸ್ಲಿ ಕೊಲೆ. ನೀವು ಶೂಟ್ ಮಾಡಿದಾಗ ಅದರಲ್ಲಿ ಒರಿಜಿನಲ್ ಬುಲೆಟ್ಸ್ ಇತ್ತು. ಸಾಧ್ಯನೇ ಇಲ್ಲ. ನಮ್ ಕಮಿಷನರ್ ಅದೇ ಪಿಸ್ತೂಲಿಂದ ನಮ್ಮನ್ನ ಶೂಟ್ ಮಾಡಿ ತೋರಿಸಿ ಇದರಲ್ಲಿರೋ ಡೆಮಿ ಬುಲೆಟ್ಸ್ ಅಂತ ಹೇಳಿ ನಮ್ ಕೈ ಕೊಟ್ರು. ಅವ್ರು ನಿಮ್ಮನ್ನು ಶೂಟ್ ಮಾಡಿದಾಗ ನೀವು ಸಾಯಲಿಲ್ಲ. ಆಗ ಅದರಲ್ಲಿದ್ದು ಡಮ್ಮಿ ಬುಲೆಟ್ಸ್. ಆದ್ರೆ ಅದೇ ಪಿಸ್ತೂಲಿಂದ ನೀವು ಶೂಟ್ ಮಾಡಿದಾಗ ಗಾಡ್ ಸತ್ರು. ಆಗ ಅದರಲ್ಲಿದ್ದು ಒರಿಜಿನಲ್ ಬುಲೆಟ್ಸ್. ಈಗಿನ ಕಾಲದಲ್ಲಿ ಎಡಗೈ ಬಲಗೈನ ನಂಬಕ್ಕಾಗಲ್ಲ, ಬಲಗೈ ಎಡಗೈನ ನಂಬಕ್ಕಾಗಲ್ಲ. ಲಾಂಡ್ರಿ ಗಾಡಿ ಬಂತು ಕೊಡು. ಲಾಂಡ್ರಿ ಗಾಡಿ ಬರ್ತಾ ಇದೆ. ನಮ್ಗೆ ಯೂನಿಫಾರ್ಮ್ ಕೊಡೋದಲ್ಲ. ನಾವೇನ್ ದೊಡ್ಡ ಪೊಲೀಸ್ ಆಫೀಸರ್ಗಳಿಲ್ಲಿ ನಮ್ಗೆ ಯೂನಿಫಾರ್ಮ್ ಕೊಡಕ್ಕೆ. ಅಭಿಮನ್ಯು, ನೀನ್ ತಿಳ್ಕೊಂಡ ಹಾಗೆ ಬರೀ ಕೈದಿಗಳ ಬಟ್ಟೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೇನೇನ್ ಬರುತ್ತೆ ಗೊತ್ತಾ? ಇನ್ನೇನ್ ಬರುತ್ತೆ? ಭಯೋತ್ಪಾದಕ ವಸ್ತುಗಳನ್ನು ತಯಾರು ಮಾಡಕ್ಕೆ ರಾ ಮೆಟೀರಿಯಲ್ಸ್, ಸ್ಪೇರ್ ಪಾರ್ಟ್ಸ್ ಇವೇನಲ್ಲಿ ತುಂಬ್ಕೊಂಡ್ಬಂದು ಈ ಜೈಲ್ ಒಳಗಡೆ ಗನ್ಸು, ಮಿಷಿನ್ ಗನ್ಸು, ಗ್ರಾನೇಟ್ಸು, ಬಾಂಬ್ಸ್ ಎಲ್ಲ ತಯಾರು ಮಾಡ್ತಾರೆ. ಇಲ್ಲೇ ಯಾಕೆ ತಯಾರು ಮಾಡ್ಬೇಕು? ಇದು ಸುರಕ್ಷಿತವಾದ ಸ್ಥಳ. ಇಲ್ಲಿ ಏನ್ ಮಾಡಿದ್ರು ಹೊರಗಡೆ ಯಾರಿಗೂ ಏನೂ ಗೊತ್ತಾಗಲ್ಲ. ಎಲ್ಲಾ ದೇಶದ ಉಗ್ರಗಾಮಿಗಳಿಗೂ ವೆಪನ್ಸ್ ಇಲ್ಲಿಂದಲೇ ಸಪ್ಲೈ ಆಗೋದು. ಅಲ್ಲ ಜೈಲಲ್ಲಿ ಮುದ್ದೆ ತಿರುತ್ತಾರೆ, ಇಲ್ಲಿ ಬಾಂಬ್ ತಿರುತ್ತಾರ? ಅಷ್ಟೇ ಅಲ್ಲ, ಮಾದಕ ವಸ್ತುಗಳಾದ ಅಫೀಮು, ಗಾಂಜಾ ರೆಡಿ ಮಾಡಿ ದೇಶದ ಮೂಲೆ ಮೂಲೆಗಳಿಗೆ ಇಲ್ಲಿಂದನೇ ಸಪ್ಲೈ ಮಾಡೋದು. ಓಹೋ, ಬಡಾ ಮುನ್ಸ್ವಾಮಿ ಕಾ ಪಿಟಿಂಗ್ ಸೆಂಟರ್, ದಟ್ ವಿಲ್ ಕಟಿಂಗ್ ಇನ್ ದ ಸೆಂಟರ್.
For more updates, like, comment, subscribe to our channel.